ಗೊತ್ತಾಗಿದ್ದೆ ಈಗ ಅಲ್ಲ ಅದರಲ್ಲಿ ವರದಿಯಲ್ಲಿ ಬಹುಶಃ ಅವರು ತಿಳಿಸ್ಬೋದು. ಅದನ್ನು ಆ ಫ್ಯಾಕ್ಟರು ಕೂಡ ಕವರ್ ಮಾಡಲೇಬೇಕಾಗುತ್ತೆ. ಸರ್, ಹಿಂದೆ MLC ನಾಮನಿರ್ದೇಶನ ಸಂದರ್ಭದಲ್ಲೂ ಕೂಡ ಪಟ್ಟಿ ಎದ್ಲು ಬದಲಾಗಿತ್ತು. ಈಗ ನಿಗಮ ಮಂಡಳಿದು ಕೂಡ ಪಟ್ಟಿ ಎದ್ಲು ಬದಲಾಗಿದೆ. ಕೆಲವೊಂದು ಕಡೆಯಾಗಿ ಮುಖ್ಯಮಂತ್ರಿಗಳ ಹಿಡಿತ ಸಡಿಲಿಕೆ ಆಗ್ತಾ ಇದೆ ಅನ್ಸಲ್ವ ಸರ್ ರಾಜ್ಯ ಕಾಂಗ್ರೆಸ್? ಆ ಥರ ಏನು, ಈಗ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಸಾಮಾನ್ಯವಾಗಿ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಫೈನಲ್ ಮಾಡಿ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ತಾರೆ. ನಾನು ಅಧ್ಯಕ್ಷ ಇರುವಾಗಲೂ ಅದೇ ಮಾಡ್ತಾ ಇದ್ವಲ್ಲ. ನಾನು ಅಧ್ಯಕ್ಷ ಇರುವಾಗಲೂ ಕೂಡ ನಾನು ಮತ್ತು CLP ನಾಯಕರು ಯಾರಿದ್ರು, ಸಿದ್ದರಾಮಯ್ಯನವರಿದ್ದರು, ಅದು ಚರ್ಚೆ ಮಾಡಿ ಅವರಿಗೆ ತಿಳಿಸ್ತಾ ಇದ್ದು. ಯಾರಿಗೆ? ನಮ್ಮ ಹೈಕಮಾಂಡ್ನವ್ರಿಗೆ. ನಾವೇನು ಅವರಿಗೆ ಪರ್ಮಿಷನ್ ತೊಗೊಂಡು ಅವ್ರಿಗೆ ಪಟ್ಟಿ ತೋರಿಸಿ ಅವ್ರ ಹತ್ರ ಅಪ್ರೂವಲ್ ತೊಗೊಂಡು ಏನು ಮಾಡ್ತಿದ್ದಿಲ್ಲ. ಆದರೆ ಅವ್ರಿಗೆ ಗಮನಕ್ಕೆ ಅಂತೂ ತರ್ತಾ ಇದ್ದು. ಅಲ್ಲ ಸರ್, ನೇಮಕಾತಿಗೆ ಶಿಫಾರಸು ಕಮಿಟಿಲಿ ನೀವೇ ಇದ್ರಿ. ನಾನು ಸದಸ್ಯರಿಗೆ ಡೈರೆಕ್ಟ್ರ್ ಮಾಡೋದಕ್ಕೆ ನನಗೆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರು. ಅದಕ್ಕೆ ನಾವು 11 ಜನ ಅದಕ್ಕೆ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡಿ ಅವ್ರಿಗೆ ಕೊಟ್ಟಿದ್ದೇವೆ. ಅದನ್ನು ಅವರು ಅಡಿಷನ್ ಡಿಲಿಷನ್ ಎಲ್ಲ ಮಾಡ್ಕೊಂಡು ಮಾಡ್ತಾರೆ. BMTC ನಿಗಮದ ವಿಚಾರದಲ್ಲಿ ಸರ್ ಕಾರ್ಯಕರ್ತರದ್ದು ಬಹಳ ಆಕ್ಷೇಪ ಇದೆ. ಯಾವುದು? BMTC ನಿಗಮದ ವಿಚಾರ. ನಿಕೇತ್ ಇತ್ತೀಚೆಗೆ ಬಂದವ್ರನ್ನ ಅಧ್ಯಕ್ಷರು ಮಾಡಿ 40 ವರ್ಷ ಕಾರ್ಯಕರ್ತರಾಗಿದ್ದವನು ಉಪಾಧ್ಯಕ್ಷರು ಮಾಡಿದ್ದು ವ್ಯಾಪಕವಾದ ಟೀಕೆಗೊಳಗಾಗಿತ್ತು. ಈಗ ಅದನ್ನೇ ಬದಲಾಯಿಸಿದ್ದಾರೆ ಅಂತ ಕೇಳಿದೆ ನಾನು. ಬದಲಾಯಿಸಿದ್ದಾರೆ ಅಂತ ಏನೋ ಕೇಳಿದ್ದೀನಿ.